ಅಜ್ಜಿ ಊರಿಗೆ ಕೂಡ ಬಂದಿದೆ. ಈಗ ನಮ್ಮ NSನ ತಗೊಂಡು ಹೋಗ್ತಾ ಇರೋದೆ ಮನೆಗೆ. ನಮ್ಮ ತಂಗಿನ ಬಿಡಕ್ಕೆ ಬಂದಿದ್ದೆ ನಮ್ಮ ಅಜ್ಜಿ ಮನೆಗೆ. ಅಲ್ಲ ಸಾರಿ ನಮ್ಮ ಅಜ್ಜಿ ಊರಿಗೆ ಹೋಗೋಕ್ಕೆ ಬಸ್ ಸ್ಟ್ಯಾಂಡಿಗೆ ಬಿಡಕ್ಕೆ ಬಂದಿದ್ದೆ. ಟೇಪ್ ತಗೊಳಕ್ಕೆ ಬಂದಿದ್ದೆ. ಅಭಿಯಣ್ಣನ ಆಟೋಗೆ ಟೇಪ್ ತಗೊಳಕ್ಕೆ ಬಂದಿದ್ದೆ. ಒಂದೆರಡು ಬ್ಲೂ ಮತ್ತು ಆರೆಂಜ್ ಒಂದು. ರೆಡ್ ಕಲರ್ದಂತೆ ಇದು ಡಿಸೈನ್ ಟೇಪ್, ಫ್ಲವರ್ ಟೇಪ್. ಅಭಿಯಣ್ಣನ ಆಟೋಗಂತೆ. ಗೈಸ್, ನಮ್ಮ ಶಿವಾಂಗ್ ಅವರು ಏನು ಮಾಡ್ತವ್ರೆ, ಅವ್ರು ಎಲೆಕ್ಟ್ರಿಕ್ ಗಾಡಿ ತೊಳಿತವ್ರೆ. ಗೈಸ್, ಇವನು ಜತೀಶ್ ಅಂತ, ಇವನು ಅಭಿಯಣ್ಣವ್ರ ತಮ್ಮ ಇವನು. ಗೈಸ್ ಇವಾಗ ಅಭಿಯಣ್ಣವ್ರ ಆಟೋಗೆ ಟೇಪ್ ಹಾಕಕ್ಕೆ ಹೋಗ್ತಿದ್ದೀವಿ. ಆಯ್ತು ಪೂಜೆ ಅವರು ಸಂಜೆ ಮಾಡ್ತಾರೆ. ಎಷ್ಟು ಗಂಟೆಗೆ ಮಾಡಿರಲ್ಲ? ಸಂಜೆ ಎಷ್ಟು ಗಂಟೆಗೆ ಕೇಳಿದ್ರೆ ಇದೆ ಅವ್ರ ಆಟೋ. ಈ ಆಟೋಗೆ ಈಗ ಟೇಪ್ ಒಳಗೆ ಬಂದವನಿ. ಟೇಪ್ ಪಾಪ ಜೊತೆ ಸೈಕಲ್ನ ಗೈಸ್ ಬಂದ. ಇವನೇ ಅಭಿ ಸುಂದ್ರ ಅಂತ. ಅಪ್ಪ ನಮ್ಮ ಬೀಪ್ ಸೌಂಡ್ ಹಾಕಕ್ಕೆ ಬರುತ್ತಿಲ್ಲ, ಹಂಗಾಗಿ ಬಿಡ್ತಾರದೆ. ಏನು ಗುರೋದು? ಮಾವನ್ ಬಾಕ್ಸ್ ಬಿಸ್ಕೆಟ್ ತಂದಿದ್ದ. ಅದೇ ಜೋಳಕ್ಕೆ ಹಾಕೊಂಬಿಟ್ಟ ಎಲ್ಲ ತಗೊಂಡಾರ್ದ. ಯಾಕೆ ನೋಡಪ್ಪ, ಅನ್ನಪೂರ್ಣೇಶ್ವರಿಗೆ ತಂದಿರೋದು. ಹಾಗೆ 2 ಬಾಕ್ಸ್ ಸ್ವೀಟ್, 3 ಬಾಕ್ಸ್ ಸ್ವೀಟ್, 2 ಬಾಕ್ಸ್ ಬಿಸ್ಕೆಟು ಚಪ್ಪಲ್ ಕೊಡಿಕೆ ಎಲ್ಲ ಉದ್ದು ಕಳಿಸ್ಬಿಟ್ಟಿದೆ. ಗೈಸ್, ಈ ಬೆಣ್ಣೆ ಯಾರು ಅಂತ ಗೊತ್ತಾ? ಓಯ್, ಏನೋ ಇದೆಯಾ ಹೊಸ ಬಟ್ಟೆ ಗುರು? ಅದು ಬರಲಿಲ್ಲ ಗುರು, ನೀನು ಹೇಳಿದ್ದು ಮರ್ತು. ಅವ್ರು ಯಾರು ನೋಡಿಕಿಲ್ಲ ಬಿಡು. ಇವನೇ ಧನು ಅಲಿಯಾಸ್ ಲಿಖಿತಂತಮ್ಮ ಅಲಿಯಾಸ್ ಇದೆಲ್ಲ ನಾವೇ ಮಾಡಿರೋದು. ಟೇಪ್ ಮಜ್ಜಿಗೆ ಹಾಕೊಡ್ಬೋದಿತ್ತಾನೆ. ಇಲ್ಲಿ ಇಲ್ಲ ಕಣ, ಇಲ್ಲಿ ಇಲ್ಲ. ಡ್ರೈವಿಂಗ್ ಮಾಡ್ಬೇಕು ಬಾಳ ಕಣ ಕಾಣಿಸ್ತಾವ ಕಣ. ಇನ್ನೂ 5 ತಾನೆ. ಅನ್ಬೇಡ, ಇವನು ಶಾಶ್ವತ್ ನೋಡವ್ರೆ. ಗೈಸ್, ಇದು V30 ಅಂತ ಆಟೋ. ಶ್ರೀರಂಗಪಟ್ಟಣದ ಅಕ್ಕಪಕ್ಕ ಯಾರು ನೋಡ್ತಾರೆ, ಬಾಡಿಗೆಗೆ ಹೇಳಿ. ಹಸ ತಗೋಬತ್ತಿದ್ರೆ ಆಮೇಲೆ ಏನೋ ಏನು ಬಾಡಿಗೆಗಾರ ಹೇಳಿ, ಟೈರ್ ನೋಡಿ ಹೆಂಗವೆ, ಏನಾರ ಸರಿ, ಆನೆಗಳನ್ನಾರ ಸರಿ ಬಾಡಿಗೆಗೆ ಹೇಳ್ರಿ. ನನ್ನ ಕಡೆಯಿಂದ ವೀಡಿಯೋ ನೋಡ್ಕೊಂಡು ಬಂದರೆ 20%, 50% ಅಂದರೆ ಅವ್ನಿಗೆ ಅರ್ಧನ ಬರೋದಿಲ್ಲ ದುಡ್ಡು. 20% ಡಿಸ್ಕೌಂಟ್ ಗೈಸ್ ನನ್ನ ಕಡೆಯಿಂದ. ಒಳ ಕೂತಿರೋನೇ ಡ್ರೈವರು, ಹೆವಿ ಡ್ರೈವರು, ಮಾಮೂಲಿ ಡ್ರೈವರ್ ಅಂತೂ ಅಲ್ಲ, ಹೆವಿ ಡ್ರೈವರು. ಅಣ್ಣ ಪ್ರಮೋಷನ್ ಮಾಡೋನಿ. 20% ನೀವು ವೀಡಿಯೋ ನೋಡ್ಕೊಂಡು ಬಂದರೆ 20% ಡಿಸ್ಕೌಂಟ್. ನಿಂಗೆ ಬಾಡಿಗೆ ಗಿಡಿಗೆ ಯಾರು ಹೇಳಿದ್ರೆ ವೀಡಿಯೋ ನೋಡೋರೆ, ಸರ್ ವೀಡಿಯೋ ನೋಡ್ಕೊಂಡು ಬಂದ ಸರ್ ಅಂದರೆ 20% ಡಿಸ್ಕೌಂಟ್ ಕೊಟ್ಬಿಡಪ್ಪ ನನ್ನ ಕಡೆಯಿಂದ. ಶ್ರೀರಂಗಪಟ್ಟಣದ ಅಕ್ಕಪಕ್ಕ, ಮಂಡ್ಯ ಅಕ್ಕಪಕ್ಕ ಇರೋರು ಹೇಳಿ. ಬೆಂಗಳೂರಿಗವರೆಲ್ಲ ಹೇಳೋರೆ ಕಷ್ಟ. ಅಣ್ಣ ಬೆಂಗಳೂರವ್ರು ಹೇಳಿದ್ರು ಓದಿಯಾ? ಆಲ್ ಇಂಡಿಯಾ ಅಂತೆ, ಆಲ್ ಇಂಡಿಯಾ. ಮಹಾರಾಷ್ಟ್ರಕ್ಕೆ ಹೋಗಿದ್ದು ಬಂದಿದ್ದೀನಿ. ಅಲ್ಲಿ ಮುಡ್ರೆ ಕಾಲಿಗ ಪಟ್ಟ ಕಟ್ಟೈತೆ. ಈಗ ಸ್ಟಾರ್ಟ್ ಆಗದೆ. ಹೇಳ್ಬಿಡಕಣಪ್ಪ, ಬೈತವ್ರೆ ಮೊದಲೇ ಜವಾಬ್ದಾರಿಗಳು ಜಾಸ್ತಿ ಆಗವೆ ಅಂತ. ಯಾರು ಕಮೆಂಟಲ್ಲಿ ಎಲ್ಲರೂ ಬೈತವ್ರೆ. ಎಲ್ಲರೂ ಗೈಸ್, ಓನ್ಲಿ 3000 ಫಾರ್ ಸೇಲ್. ಫೀಮೇಲ್ ಡಾಗ್.
ಫೀಮೇಲ್ ಡಾಗ್ ಕೇಳಿದ್ರೆ ಫ್ರೀಯಾಗಿ ಕೊಟ್ಟೋಣ ನೈಟೇ ಬಂದರೆ ಬಂದ್ರೆ ನೈಟ್ ಕೇಳಿದ್ರೆ 12 ಗಂಟೆ ಇಲ್ಲ ಕರೆಕ್ಟಾಗಿ ಕಾಣಿಸ್ತದೆ. ಹೆಂಗೆ ನೋಡು ಬಿಟ್ಟರೆ ಹೆಂಗೆ ಪ್ರೊಟೆಕ್ಷನ್ ಹೆಂಗೆ ತಗೋತದೆ. ಸಾಕಾಗುತ್ತೆ. ಈಗ ಚೆನ್ನಾಗಿ ತಗೋತಾರೆ. ಈಗಲೂ ಸಾಕಾಗುತ್ತೆ ಗಾಯ್ಸ್. ಗೈಸ್ ನಮ್ಮ ಮೊಬೈಲ್ ರೈಸ್ ಆಗ್ಬಿಟ್ಟ. ಈ ವಿಡಿಯೋ ಏನಾರು ಆಗಲೇ ಆನ್ ಮಾಡ್ಕೊಂಡಿದ್ದಾರೆ ಒಳ್ಳೆ ಕಂಟೆಂಟ್ ಸಿಗೋದಲ್ಲ. ಒಬ್ರಿಗೆ ಏನೋ ಕೋರ್ಟ್ಗೆ ಹೋಗದಂತೆ ಡಿವೋರ್ಸ್ ಕೊಡಿಸ್ಬೇಕಿತ್ತು ಒಬ್ರು ತಾವು ವಿಡಿಯೋ ಮಾಡ್ಕೋಕ್ಕಾಗಲಿಲ್ಲ ಸಡನ್ನಾಗಿ. ಒಂದಲ್ಲ ಒಂದು ದಿವಸ ಗೈಸ್ ಪಕ್ಕ ಸೇರಿಸ್ತಿದ್ದೆ ಅವನ್ನ. ಅಯ್ಯಪ್ಪ ಈ ದುರಂತ ನೋಡಿ ಈಗ ಏನನ್ಸ್ತು ನಿಮಗೆ? ನಮ್ಗೆ ಏನು ಈ ಥರ ಎಲ್ಲ ನಡೀತದೆ ಅಂತಾನೆ ಗೊತ್ತಿಲ್ಲ ನನಗೆ. ಓಲಾ ಇದು ಕೈಯಲ್ಲಿ ಮಾಡಿರೋ ಹಾರ ಅಂತೆ, ಬೇಡ ಮಾಡಿದಂತೆ ಅಂತವನೇ. ಗೈಸ್ ಊಟ ಮಾಡೋದಿಂದೆ ಊಟ ಕುಕ್ಕರ್ ತಿನ್ಕೊತಿದ್ದೀನಿ. ಬಾತ್ ನಮ್ಮ ಅಭಿನವ್ರದ್ದು ಫೈನಲಿ ಎಲ್ಲ ಮುಗ್ದೈತೆ. ಫೈನಲ್ ಫಿನಿಶಿಂಗ್ ತೋರಿಸ್ತೀನಿ ನೋಡಿ 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 ನಮ್ಮ ಹಾರ್ಟ್ ನೋಡಿ. ಇವಳಿ ಆರ್ಟ್ ಇದು ಆರ್ಟಿಸ್ಟ್ ಅವನು. ಪ್ಲಾಸ್ಟರ್ ಹಾಕಿರೋ ನಾವು ಸೈ ಅಲ್ಲೊಂದು ಗಜ ಕಾಣ್ತಿದೆ. ಗಜ ಸೈಡ್ ಸೈಡ್ ಬರ ಅಣ್ಣ ಮಾಡಿಲ್ಲ ಇವಳನ್ನ ಇಲ್ಲೊಬ್ಳವಳೆ ಇವಳು ಹೆಸರು ಕ್ಲೋಸಪ್ ನೋಡಿ. ಕ್ಲೋಸಪ್ ಅಲ್ಲಿ ಲಕ್ಕಿ ಲಕ್ಕು ಫೇಮಸ್ ನಾಳೆಗೆ ಲಕ್ಕಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ಬ್ಲಾಗ್ ಅನ್ನು. ನೋಡ್ಬರ್ಲಿ. ನಮಸ್ಕಾರ ಗೈಸ್. ನಮಸ್ಕಾರ ಗೈಸ್. ನಾನೇ ಲಕ್ಕಿ ಅಂತ. ಏನೋ ಹಿಂಗೆ ಸನ್ಮಾನ ಮಾಡೋರೆ ನನ್ನ ಅಭಿಮಾನಿಗಳು ಗೈಸ್. ಇವಳ ನೈಟ್ ಡೀಲ್ ಮಾಡ್ಬಿಡ್ತೀವಿ ಗೈಸ್. ಸೈಡ್ ಬಲ ನೈಟ್ ಡೀಲ್ ಮಾಡೋದು ಇವಳ. ಓಕೆ ಗೈಸ್ ಬರೋ. ದಸರಲ್ಲಿ ಮಾತಾಡಿದ್ಯಾ ನೀನು ಎಲ್ಲ ನಿನ್ನೆ ಕೇಳೋರು. ನಿಜವಲ್ಲ ಪ್ರಾಮಿಸ್ ಸುಳ್ಳು ಕೇಳು. ಹಾಂ ಅದೇ ಅಣ್ಣ ವೈಟ್ ಕಲರ್ ಶರ್ಟ್ ಹಾಕೊಂಡು ವೈಟ್ ಕಲರ್ ಶರ್ಟ್ ಅಲ್ಲ, ಬ್ಲೂ ಕಲರ್ ಟೀ ಶರ್ಟು ನಂದು. ನಿನ್ನೆ ಕಲರ್ ನಿನ್ನೆ ಕಲ ಏಮಂತು ನಕಲ್ಲ ವೈಟ್ ಕಲರ್ ಟೀ ಶರ್ಟ್ ಶರ್ಟ್ ಹಾಕೋ ಬಂದಿದ್ದು ನೇಮಂತ. ಇವನು ವೈಟ್ ಕಲರ್ ಶರ್ಟ್ ಹಾಕೊಂಡಿರೋ ನೋಡ್ಬೇಕಾರೆ. ಪಾಟ್ನಾ ದಸರಾ ದಿನ ನಾವು ಪಾಟ್ನಾ ದಸರಾ ದಿವಸ ನಾನು ಬ್ಲೂ ಕಲರ್ ಟೀ ಶರ್ಟ್ ಇಕ್ಕೊಂಡಿದ್ದು. ಒಟ್ನ ನಿನ್ನೆ ಕಲ ಮಿನ್ಸ್ಟರ್ ಮಾಡಿದ್ದು. ಯಾರು ಹೇಳ್ಬೋದು ಅವೆಲ್ಲ ಬೇಡ ಹೇಳಿದ್ನಲ್ಲ. ಯಾರ್ಯಾರ ಹೆಸರು ಹಿಂಗೆ ಗುರು ಇವ್ರದು ಏನಪ್ಪ ಬತ್ರ ನಿಮ್ಮ ಕಾರ ತಂದು ನಿಲ್ಸ್ಬಿಡ್ಲ. ಯಾಕಪ್ಪ ಹಾಂ ಟೇಪ್ಗಳು ಕೇಳಿದೆ. ಎಲ್ಲಿ ತಂದೆ ನೀನು ಟೇಪ್ ಕೊಡವ? ತರಿಸ್ತಾ ಎಲ್ಲಿ ಎಲ್ಲಿ ಅಂತಂದು ಪಟ್ನದಲ್ಲಿ ಅದು ಹೇಳು. ನಾನು ದೊಡ್ಡಪಳ್ಳಿದಲ್ಲಿ ಕೇಳಿದೆ, ಹೋಗ್ಬಿಟ್ಟು ಎಲ್ಲಿ ಸಿಕ್ಕ ದೊಡ್ಡಪಳ್ಳಿದಲ್ಲಿ. ಬಂದಷ್ಟು ಹೊಟ್ಟೋಗಿದ್ದೆ ನಾನು. ನೀನು ಹೆಸರು ಮೆನ್ಷನ್ ಮಾಡೋದು. ಜೊತೆ ಡ್ಯಾನ್ಸ್ ಮಾಡಲ? ಏಯ್ ಮಾಡಲು ಗೌರವನು ತೋರ್ಸಪ್ಪ. ತೋರಿಸ್ತೇಕಣಪ್ಪ ಅಲ್ಲೇ. ಯಾವ್ದು ಪ್ರಾಣಿ ಬಿಟ್ಟದೆ. ಏಯ್ ಆ ಥರ ಎಲ್ಲ ಮಾಡ್ಬಿಡ್ದು. ನಾವು ಮುಡುಗ್ದಾಗ ನೀನು ಫೋನ್ ಎತ್ತೋದು, ನಾವು ಮಾತು ನಿಲ್ಸಾದ್ಮೇಲೆ ನೀನು ಫೋನ್ ಎತ್ತಿ ನಾವೇನಪ್ಪ ಮಾಡೋದ? ಜೈಸಿಗೆ ಹೆಂಗೆ ಆಗ್ಬಿಟ್ಟೈತಿ ಅಂದರೆ, ಇವ್ರು ಮಾತಾಡ್ತಿರ್ಬೇಕಾರೆ ಕ್ವಾಟ್ಲೆ ಮಾಡ್ಬೇಕಾರೆ ಒಂದು ಫೋನ್ ಎತ್ತಿರ್ಕಿಲ್ಲ, ಜೋಬ ಬಿಡ್ಕೊಂಡಿರ್ತೀನಿ. ನನ್ನ ಫೋನ್ ಎತ್ತಿದ ತಕ್ಷಣ ಇವ್ರು ಮಾತಾಡಿ ನಿಲ್ಲಿಸ್ಬಿಡ್ತಾರೆ. ನಾವೆಲ್ಲ ಹಾಕ್ಬಿಟ್ಟು ನಾವು ಅಮ್ಮನ ಕೈಲಿ ಉಗಿಸ್ಬಿಡು. ಇದು ನೋಡ್ಬಿಟ್ಟು ಮಚ್ಚ ನಿಮ್ಮಮ್ಮ ಏನಂತಂದು ಮಾತಾಡಿದೆ ಅಂತ ಕೇಳಬೇಕು. ಆ ಇವನ್ಗೆ ಮನೋಜನ್ಗೆ ಕನ್ನಡಕ ಬರ್ದಾಕಿರೋದಕ್ಕೆ ಸೂಳೆ ಮಗನೇನು ಬೋದಿರೋದನ್ನು ಹಾಕಿದ್ವಿ. ಅವೆಲ್ಲ ಏನು ಕೆಟ್ಟ ನೀನು ಅದೆಲ್ಲ ಇನ್ನೇನು ಎಲ್ಲ ನೀ ಮಾತಾಡೋ ಅಂತ ಅಮ್ಮ. ಅಯ್ಯೋ ನೀವು ಫೋನ್ ಆನ್ ಮಾಡ್ದಾಗ ಹೇಳಪ್ಪ.
ಅಂತ ಹೇಳ್ತೀನಿ ನಾನು. ಲೋ ಬೀಪ್ ಸೌಂಡ್ ಹಾಕೋದು ನಾನು ಹೇಳ್ಕೊಡ್ತೀನಿ, ನಾನು ಕೇಳು. ಹೆಂಗೆ? ಅಲ್ಲೇ ಹಾಕೋದು ಇನ್ಸರ್ಟಲ್ಲಿ. ಎಷ್ಟು ಗಂಟೆ ಹಾಕ ಕೂತ್ಕನೆ ಎಲ್ಲದಕ್ಕೂ ಹೋಗ್ಲಾ ವಿಡಿಯೋ ಮಾಡು. ಅದೇ 20 ನಿಮಿಷ ಮಾಡಿ 8 ನಿಮಿಷ 5 ನಿಮಿಷ ಕೀ ಏನೋದಿದ್ರೆ ಏನು ಮಾಡ್ದೆ ಎಲ್ಲ ಎಡಿಟ್ ಮಾಡಿ ಬಿಸಾಕು. ಅವೆಲ್ಲ ಯಾಕೆ ನೀನು ಏನು ಮಾತಾಡಿಕಿಲ್ಲ, ಅದಕ್ಕೆ ನೀನು ಹಾಕೋಬಿಡು. ನೀವು ಮಾತಾಡ್ಬಾರ್ದು ಕ್ಯಾಮ್ರಾ ಇದ್ದಾಗ. ಅಂತ ಕ್ಯಾಮ್ರಾ ಆಫ್ ಮಾಡು. ಇದನ್ನ ಕಟ್ ಮಾಡಿ ನಮ್ಮ ಬಾಯಲ್ಲಿ ಬರೋದಿಲ್ಲ. ಇವನು ಅವ್ರ ತಮ್ಮ ಗೈಸ್. ಇಲ್ಲ ಒಂದು ಏನಾರು ಹೇಳ. ತನ್ಮೇದ್ ಗಂಟೆ ಹೊಡಿರಿ. ಒಂದು ಹೇಳ್ತೀನಿ, ತನ್ಮೆ ಹಣ್ಣು ಗಂಟೆ ಹೊಡಿರಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ತನ್ಮೇಲೆ ಗಂಟೆ ಹೊಡೀರಿ. ತನ್ಮೆ ಹಣ್ಣು ಗಂಟೆ ಹೊಡಿರಿ. ಅಯ್ಯಪ್ಪ ಅಂದ ಏನು ಹೆಣ್ಕೊಟ್ಟು ಮದುವೆ ಮಾಡ್ತಿರೋ ಮದುವೆ ಏಯಪ್ಪ ಅಲ್ಲಿ ಹೇಳ ತನ್ಮೇಲೆ ಗಂಟೆ ಹೊಡೀರಿ ಆಯ್ತು. ಸುಮ್ಮನೆ ಜಾಸ್ತಿ ಬೇಡ. ತನ್ಮೆ ಹಣ್ಣು ಗಂಟೆ ಹೊಡಿ. ತನ್ಮಯಣ್ಣನ ಗಂಟೆ ಹೊಡೀರಿ. ಒಂದ್ಸತಿ ಅಲ್ಲ 2 ಸತಿ ಗಂಟೆ ಹೊಡೀರಿ. ಒಂದು ಸತಿ ಆಗೋದರಿ. ಪೂಜೆ ಮಾಡ್ತವ್ರೆ ಗಾಯ್ಸ್. ಇದರ ಸೈಡ್ ಬಲ್ಲ ಬರೋಲ್ಲ ಗಾಯ್ಸ್. ಪೂಜೆ ಮಾಡ್ತವ್ರೆ ಗಾಯ್ಸ್. ಇನ್ನೇನೋ ಮುಗಿತು ಗಾಯ್ಸ್. ಮನೆಗೆ ಹೋಗ್ಬೇಕು ಗಾಯ್ಸ್. ಅಲ್ಲಿ ನೋಡೋ ಲಾಗರ್ ಇನ್ನೊಬ್ಬ ಲಾಗರ್ ಎಲ್ಲೋ. ಅಯ್ಯೋ ನಾನು ಯಾರನ್ನ ತೋರಿಸ್ತಿಲ್ಲ ಈಗ. ಲಾಗರ್ ಮೀಟ್ ಲಾಗರ್ ಅವ್ರು ನಿಮ್ಗೂ ದೊಡ್ಡ ಲಾಗರ್ ನಮ್ಮ ಮಾವ. ಪೂಜೆ ಮಾಡ್ತವ್ರೆ ಗಾಯ್ಸ್. ಕೊಳ್ಳಿ ಅಭಿಣ್ಣ ತೋರಿಸ್ಲಿ. ಅಭಿಣ್ಣ ತೋರಿಸ್ತಾನೆ ಅವನೇ ಆಗಿಲ್ಲ. ನನ್ನ ಯಾಕೆ ತೋರಿಸಿಯೇ? ಸರಿ ನೀನು ಫೇಮಸ್ ಆಗ್ಬಿಡ್ತು. ಮಾಡಿದಾಗ ಆಫ್ ಮಾಡ್ತಾನೆ. ಕಾಮಿಡಿ ಮಾಡ್ದ ಮಾಡೋಣ, ಕಾಮಿಡಿ ಮಾಡೋಣ, ಚೆನ್ನಾಗಿ ಒಂದು ಕಂಟೆಂಟ್ ಸಿಗ್ತದೆ. ನಾವು ನಗಮ್ಮ ಅವೆಲ್ಲ ಇಲ್ಲಿಂದ ಬರಬೇಕು. ಬಾ ಬಾ ಅಂದ್ರೆ ಏನು ಬಂದಿದೆ